ಕಿಟ್ ಅಂತೂ ಹುಡುಗರು ಮಾಡ್ಕೊಂಡು ಹೋಗ್ತಾರೆ. ಅದು ಎಷ್ಟು ವಾರ್ಡ್ ಅಂತೇನು ಲೆಕ್ಕ ಏನಿಲ್ಲ ನಮಗೆ. ಯಾವುದೋ ಪೆಂಡಿಂಗ್ ಇದೆ ಮಾಡ್ಕೊಂಡು ಹೋಗ್ತಾರೆ. ನಾವು ಮುಖ್ಯವಾಗಿ ಇವತ್ತು ಸಲಾಂ ಬಳ್ಳಾರಿ ಕಾರ್ಯಕ್ರಮ ಈ ವಾರ್ಡಿಗೆ ಒಂದು 3 ಕೋಟಿ ರೂಪಾಯಿ ಅನುದಾನವನ್ನು ನಾವು ನಿಗದಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಏನು ಕೆಲಸಗಳು ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಿದ್ರೆ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಅನ್ನೋದು ಸೆಂಟರ್ ಸಿಟಿ ಇದು ಬೆಂಗಳೂರು ರೋಡು ಇದೆಲ್ಲ ಬರುತ್ತೆ ಸೆಕೆಂಡ್ ವಾರ್ಡ್ಗೆ. ಒಂದು 3-3.5 ಕೋಟಿ ರೂಪಾಯಿ ಅನುದಾನವನ್ನು ಮಾಡ್ಕೊಂಡಿದ್ದೀವಿ. ಆ ಅನುದಾನದಲ್ಲಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೋಬೇಕಂತೇಳಿ ನೋಡೋಣ. ಜನರಿಗೆ ಅದನ್ನು ತಿಳ್ಕೊಂಡ್ರೆ ನಮಗೆ ಯಾವ ರೀತಿಯಲ್ಲಿ ಅದನ್ನು UGDs ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು ಉಪಯೋಗಕ್ಕೆ ಯಾವ ರೀತಿಯಲ್ಲಿ ತೊಗೊಂಬರ್ಬೋದು ಅಂತೇಳಿ ಪ್ಲ್ಯಾನ್ ಮಾಡೋಣ ಅಂತ ಬಂದಿದೆ. ಈಗ ಬಡ್ಜೆಟ್ ಏನಿದೆ ಸರ್ ಬಳ್ಳಾರಿ ನಗರದಲ್ಲಿ ಯಾವುದಾದ್ರೂ ಒಂದು ಮೇಜರ್ ಪ್ರಾಜೆಕ್ಟ್ಸ್ ಏನಾದರೂ ಬಡ್ಜೆಟಲ್ಲಿ ನಾವು ಇಷ್ಟಕ್ಕೆ ಮುಂಚೆನೇ KMRCಯಲ್ಲಿ ಬೇರೆ ಬೇರೆ ಇದರಲ್ಲಿ ವಾಟರ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ರೋಡ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ತೊಗೊಂಡಿದ್ದೀವಿ. ನಮ್ಮ ಹತ್ರನೇ ಫಂಡ್ಸ್ ಇದೆ. ಬಡ್ಜೆಟಲ್ಲಿ ನಂದು ನಮ್ಮ ಕಂಪ್ಲಿ ಶಾಸಕರು ಅಂತ ಗಣೇಶಣ್ಣವ್ರದ್ದು ಬಳ್ಳಾರಿಗೆ ನಮಗೆ ಒಂದು ಲಾ ಕಾಲೇಜು, ಕಂಪ್ಲಿ ಹತ್ರ ಕುರುಗೋಡು ಕಂಪ್ಲಿ ಸಮೀಪದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೋಬೇಕಂತೇಳಿ, ರೂರಲ್ ಇಂಜಿನಿಯರಿಂಗ್ ಕಾಲೇಜ್. ಯಾಕಂದರೆ ಫಸ್ಟ್ ಬಳ್ಳಾರಿಗೆ ತೊಗೊಳೋಣ ಗೌರ್ಮೆಂಟ್ ಕಾಲೇಜ್ ಅಂದಾಗ ನಮ್ಮ ಕಂಪ್ಲಿ ಶಾಸಕರಾದಂಥ ಗಣೇಶ್ ಅವರು ಬಳ್ಳಾರಿ ಅಂದರೆ ಈಗಷ್ಟೇ 2 ಕಾಲೇಜ್ಗಳಿದೆ, ಅದೇ ಪ್ರೈವೇಟ್ ಅವರು. ಇಲ್ಲಿ ನಾವು ಎಲ್ಲನ ಕೋಲೂರು ರೂಟಲ್ಲಿ ನಾವು ಮಾಡ್ಕೊಂಡ್ರೆ ಎಲ್ಲರಿಗೂ ಸಿಟಿಯವ್ರಿಗೂ ಅನುಕೂಲ ಆಗುತ್ತೆ, ಹಂಗೆ ಅಲ್ಲಿ ಜನಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ನಾವಿಬ್ಬರು ತೀರ್ಮಾನ ಮಾಡಿಕೊಂಡು ಕೋಲೂರು ಕಡೆ ಮಾಡ್ಬೇಕಂತೇಳಿ ನಮ್ಮ ಶಾಸಕರು ಗಣೇಶಣ್ಣವ್ರು ತೀರ್ಮಾನ ಮಾಡಿದ್ದಾರೆ. ಅದೊಂದು ಬಡ್ಜೆಟಲ್ಲಿ ಇಟ್ಕೋಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಕೃಷಿ ಕಾಲೇಜ್ ಬಗ್ಗೆ ಏನಾದರೂ, ಯಾಕಂದರೆ ಒಂದು 400-300 ಎಕರೆ ಜಮೀನಿದೆ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ, ಆ ಬಗ್ಗೆ ಪಕ್ಷ ಅಂದರೆ ಲಿಮಿಟ್ ಮೀರಿ ಕೃಷಿ ಕಾಲೇಜ್ ಬಗ್ಗೆ ನಾಗೇಂದ್ರಣ್ಣವರು ಫಸ್ಟಿಂದ ನಿಮಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು, ಇದು ನಮ್ಮ ಅಗ್ರಿ ಹತ್ರ ಅದನ್ನು ಡಿಪ್ಲೊಮಾನ ನಾಗೇಂದ್ರಣ್ಣವರೇ ತಂದಿದ್ದು ನಿಮಗೆಲ್ಲ ಗೊತ್ತಿದೆ. ಅದು ನಾಗೇಂದ್ರಣ್ಣವ್ರ ಹತ್ರ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾವೆಲ್ಲ ಇಡೀ ಜಿಲ್ಲೆಯ ಶಾಸಕರೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡು ಮಾಡ್ತೀವಿ. ಅಲ್ಲ ಇವರು ಯೂನಿವರ್ಸಿಟಿ ಸರ್ ತಮ್ಮ ವಿರುದ್ಧ ಸಮಾವೇಶ ಕೂಡ ಮಾಡಿದ್ರು ಸರ್ ದೊಡ್ಡ ಮಟ್ಟದಲ್ಲಿ. ಅದ್ರ ಬಗ್ಗೆ ನಾವು ಗಮನಿಸಿರುವ ಹೇಳಿಕೆಗಳು, ಯಾಕಂದರೆ ನಿಮ್ಮ ಬೆಂಬಲಿಗರು ಗಾಂಜಾ ಡ್ರಗ್ಸ್ ಮಾಡ್ತಾ ಇದ್ದಾರೆ, ಮತ್ತೊಂದು ಪೋಸ್ಕೋ ಎಲ್ಲವೂ ಕೂಡ ಉಲ್ಲೇಖ ಮಾಡಿದರು, ನಿಯಮಗಳನ್ನು ಉಲ್ಲೇಖ ಮಾಡಿದರು. ಅದಕ್ಕೆ ಭಾಳ ಆರೋಪಗಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಗಂಭೀರತೆ ಆರೋಪ ಮಾಡ್ತಾ ಇದ್ದಾರೆ. ಈಗ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಆದಮೇಲೆ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನವನ್ನು ಕೊಡ್ತೀನಿ. ಸರ್ ಸಾಹಿತ್ಯ ಸಮ್ಮೇಳನ ಬಗ್ಗೆ ಹೇಳಿ. ಸಮ್ಮೇಳನ ಆಗಬೇಕಿತ್ತು, ಇದು ಮರೀಚಿಕೆ ಸಮ್ಮೇಳನ, ಯಾಕಂದರೆ ಇದು ಭಾಳ ವರ್ಷಗಳ ನಂತರ ಬರ್ತಾ ಇರೋಂಥದ್ದು. ಯಾಕೆ ಇದ್ರ ಬಗ್ಗೆ ಸ್ವಲ್ಪ ಇಲ್ಲ, ಕನ್ನಡ ಸಾಹಿತ್ಯ ಸಮ್ಮೇಳನ ಹೋರಾಟ ಮಾಡಿ ಬಳ್ಳಾರಿ ಜಿಲ್ಲೆಗೆ ತಂದಂಥವ್ರು ನಮ್ಮ ಜಿಲ್ಲೆಯ ಶಾಸಕರು ನಾವೆಲ್ಲರೂ ಸೇರಿ. ಅದು ಯಾರೋ ಅಧ್ಯಕ್ಷರು ಯಾರೋ ಜೋಶಿ ಅನ್ನೋರು ಯಾರೋ ಇದ್ದರು, ಅವ್ರದ್ದೇನೋ ಸ್ವಲ್ಪ ಇಲ್ಲಿಗಾಲಿಟೀಸ್ ಇದೆ ಅಂಥೇಳಿ ಅದೇನೋ ತನಿಖೆ ನಡೀತಿದೆ ಅಂಥೇಳಿ ಕೋರ್ಟಲ್ಲಿ ಏನೋ ಅದು ಒಂದು ಹಂತಕ್ಕೆ ಬಂದು ನಿಂತಿದೆ. ಆದಷ್ಟು ಬೇಗ ಬಳ್ಳಾರಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯೋದು 100% ಶತಸಿದ್ಧ. ಸ್ವಲ್ಪ ಈ ಲೀಗಲಿಟೀಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮಾಡ್ತೀವಿ. ಅಲ್ಲ ಈಗ ಇವಾಗೇನು ಜನವರಿ ನಂತರ ಮೌನ ಮುರಿತೀರಾ? ಅಲ್ಲ ಹೇಳ್ಬೇಕು ಮಾಧ್ಯಮಗಳ ಮುಂದೆ, ಯಾಕಂದರೆ ನಿರೀಕ್ಷೆ ನಿಮ್ಮ ಅಭಿಮಾನಿಗಳಿದ್ದಾರೆ. ಸರ್ ಈಗ ಹೇಗೆ ಸರ್ ಇದು ಏನು ಬಳ್ಳಾರಿ ರಾಜಕಾರಣ? ಅಜ್ಜನ ಕಾರ್ಯಕ್ರಮ ಆದಮೇಲೆ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಆದಮೇಲೆ ಎಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನವನ್ನು ಕೊಡ್ತೀನಿ. ಸಮಾಧಾನ ಕೊಡ್ತಾರೆ. ಪ್ರಶ್ನೆಗಳಿಗೆ ಸವಾಲ ಏನು ಸರ್? ಸವಾಲುಗಳೆಲ್ಲ ಲೆಕ್ಕಕ್ಕಿಡಲ್ಲ.